ಜನ ನೆನೆಸುವಂತ ಪುಣ್ಯದ ಕೆಲಸ ಇನ್ನಾದ್ರೂ ಮಾಡ್ರಿ. ಆ ಬಡವರು ಜನ ನೆನೆಸ್ಬಿಟ್ರೆ ದೇವ್ರು ಪುಣ್ಯ ಕೊಡ್ತಾನೆ ನಿಮಗೆ. ಈ ರೀತಿ ಒಂದ್ ನಿಮಿಷ ಹೋರಾಟ ಸಮಿತಿ ಹಾಗೂ ಶಿವಾನಂದ ಗುಗ್ಗುರಿ ಅವರು ಹೋರಾಟ ಸಮಿತಿ ಒಳಗೆ ಬಂದಂತ ಎಲ್ಲಾ ಹೋರಾಟಗಾರರು ಹಾಗೂ ವಿಶ್ವದರ್ಶನ ಪತ್ರಿಕೆ ಸಂಪಾದಕರು ಹಾಗೂ ಬಸವರಾಜ್ ವರದಿಗಾರರು ಬರೆಸಿದ ಈ ಕಡೆ ಇವತ್ತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಇರ್ಬೋದು. ಇವತ್ ಎಲ್ಲಾರ ಸಮ್ಮುಖದೊಳಗೆ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಒಂದು ಒಪ್ಪಿಗೆ ಮೇರೆಗೆ ಅಧಿಕಾರಿಗಳು ಬಂದು ನಮಗೆ ವಚನ ಕೊಡ್ತಾ ಇದ್ದಾರೆ. ಏನು ಅಂತಕ್ಕಂಥ ಮಾತು ಅಂತಂದ್ರೆ ಮುಂದಿನ ಗುರುವಾರ ನಿಮಗೆ 84 ಮನೆಗಳ ಚಾವಿಯನ್ನ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ ಮಾತು ಕೊಟ್ಟಾರೆ. ಪಾದರಕ್ಷೆ ತಲೆಯ ಮೇಲೆ ಹೊತ್ತು ವಿನೂತನ ಪ್ರತಿಭಟನೆ, ಬೇಡಿಕೆ ಈಡೇರಿಕೆಗೆ ಹೋರಾಟ ತೀವ್ರ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಕಾರವಾರದಲ್ಲಿ ಇರುವ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನಾಕಾರರು ತಲೆಯ ಮೇಲೆ ಪಾದರಕ್ಷೆಗಳನ್ನು ಹೊತ್ತು ಪ್ರತಿಭಟನೆ ಮಾಡಿದ್ರು. ಹಲವು ಕಚೇರಿಗಳಿಗೆ ಅಲೆದಾಡಿ ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಯತ್ನ ಮಾಡಿದ್ರು. ಫಲ ಸಿಗದೆ ಪಾದರಕ್ಷೆಗಳು ಹರಿದು ಹೋಗಿರುವುದನ್ನು ಸಂಕೇತವಾಗಿ ತೋರಿಸಲು ಈ ರೀತಿಯ ವಿಶಿಷ್ಟ ಪ್ರತಿಭಟನೆ ನಡೆಸಲಾಗಿದೆ ಅಂತ ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಈ ವೇಳೆ ಮಹಿಳೆಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಜನರ ಸಮಸ್ಯೆಗಳನ್ನು ಕಡೆಗಣಿಸುತ್ತಿರುವ ರಾಜಕಾರಣಿಗಳ ವಿರುದ್ಧ ಶಾಪ ಹಾಕಿ ಆಕ್ರಂದನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಮ್ಮ ಬೇಡಿಕೆಗಳನ್ನು ತಕ್ಷಣ ಈಡೇರಿಸದಿದ್ದರೆ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ರು. ಮುಖ್ಯ ಬೇಡಿಕೆಗಳು: ಆಶ್ರಯ ಯೋಜನೆ ಅಡಿ ಮಂಜೂರಾದ 1106 ಮನೆಗಳ ಕಾಮಗಾರಿ ಸಂಪೂರ್ಣವಾಗಿ ನಿಂತಿದ್ದು ಅದನ್ನ ಪುನರ್ ಆರಂಭಿಸಲು ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 22,000 ನಿವೇಶನ ರಹಿತರಿಗೆ ನಿವೇಶನ ನೀಡುವ ಕುರಿತು ತಕ್ಷಣ ಕ್ರಮ ಕೈಗೊಳ್ಳಬೇಕು. ದಾಂಡೇಲಿ ತಾಲೂಕಿನ ಭೂ ಹಗರಣ ಕುರಿತು ಲೋಕಾಯುಕ್ತ ತನಿಖೆ ನಡೆಸಬೇಕು. ಹೊಸದಾಗಿ ಘೋಷಿಸಲಾದ 55 ತಾಲೂಕುಗಳಿಗೆ ತಾಲೂಕು ಮಟ್ಟದ ಕಚೇರಿಗಳನ್ನು ಪ್ರಾರಂಭಿಸಬೇಕು. ದಾಂಡೇಲಿಯ ಇಎಸ್ಐ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯನ್ನು ನಿವಾರಿಸಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು. ಈ ಸಂದರ್ಭದಲ್ಲಿ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್, ಡಾಕ್ಟರ್ ಎಸ್ ಪಾಟೀಲ, ಸಂಪಾದಕರು, ವಿಶ್ವ ದರ್ಶನ ದಿನಪತ್ರಿಕೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯ ಉಪಾಧ್ಯಕ್ಷರು, ಸಂಗನಗೌಡ ಹೂವನವರ ಅಧ್ಯಕ್ಷರು, ಧಾರವಾಡ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ, ಶಿವಕುಮಾರ್ ಎಸ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಗಳು, ಬಸವರಾಜ್ ಬಿವಿ ನ್ಯೂಸ್ ಬೆಳಗಾವಿ ಸಿರಿ, ಅಶೋಕ ಪಾಟೀಲ್ ಸಾಮಾಜಿಕ ಹೋರಾಟಗಾರರು, ಬಸವರಾಜ್ ಶಿವಾನಂದ ಗಗರಿ ಸಾಮಾಜಿಕ ಹೋರಾಟಗಾರರು, ಪ್ರವೀಣ್ ಕೊಠಾರಿ, ಮುಜಿಬಾ ಚೆಬ್ಬಿ, ಶಹಜಾದಿ ಕುಲಶಾಪುರ, ಮಂಜು ಪಂಥೋಜಿ, ವಿನಾಯಕ ನಾಯಕ, ದುರ್ಗಮ್ಮ ಬಂಡಿವಡ್ಡರ, ಶಮೀಂ ಕೋರ್ಪಲಿ, ಬಾಬು ಚಟ್ಟರ್ಗಿ, ಇನಾಯತ್ ಶೇಖ್, ಗಣಪತಿ ಚೇಂಡೆ, ರಾಜೇಂದ್ರ ಎಸ್ ಪೈ ಸೇರಿದಂತೆ ವಿವಿಧ ಸಂಘಟನೆಗಳ ಹೋರಾಟಗಾರರು, ಮುಖಂಡರು ಹಾಗೂ ಮಹಿಳೆಯರು ಭಾಗವಹಿಸಿದ್ರು. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯವರು ಸುಮಾರು 2015 ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಸುಮಾರು 11 ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ G+2 ಅಂತಕ್ಕಂಥ 1106 ಮನೆಗಳು, 1106 ಮನೆಗಳು, ಅದರಲ್ಲಿ 108 ಮನೆಗಳು ಮಾತ್ರ ಮಂಜೂರು ಮಾಡಿದ್ದಾರೆ. ಇದು ಎಷ್ಟು ವರ್ಷಗಳ ಅವಧಿ? 11 ವರ್ಷಗಳ ಅವಧಿ. ಇದು 2018 ಇಸ್ವಿಯಲ್ಲಿ ಈ ಕಾಮಗಾರಿ ಮುಕ್ತಾಯಾಗಿ ಮನೆಗಳ ಸಂಪೂರ್ಣ ಕೊಡಬೇಕಂತೇಳಿ ಸರ್ಕಾರದ ಕಟ್ಟುನಿಟ್ಟ ಆದೇಶ ಗುತ್ತಿಗೆದಾರನಿಗಿತ್ತು. ಆ ಗುತ್ತಿಗೆದಾರ ಏನ್ ಮಾಡಿಬಿಟ್ಟ, 2018ಕ್ಕೆ ಕೈ ತೊಳ್ಕೊಂಡು ಎಲ್ಲಾ ಮನೆಗಳ ಹಾಗೆ ಇಟ್ಟು 100 ಕೋಟಿ ರೊಕ್ಕಗಳನ್ನು ಹೊಡ್ಕೊಂಡು ಆರಾಮ್ ಮಜಾ ಉಡಾಯಿಸ್ತಾ ಇದ್ದಾನೆ. ಅದಕ್ಕೆ ಸರ್ಕಾರದ ಸಂಬಂಧಪಟ್ಟಂತ ವಸತಿ ಮಂತ್ರಿಗಳು, ಸರ್ಕಾರಕ್ಕೆ ಸಂಬಂಧಪಟ್ಟಂತ ರಾಜ್ಯದ ಮುಖ್ಯಮಂತ್ರಿಗಳು ಇವರೇನು ನಿದ್ದೆ ಮಾಡ್ತಾ ಇದಾರಂತೂ ಗೊತ್ತಿಲ್ಲ. ಬಹುಶಃ ಜನರಿಗೆ ಅನ್ಯಾಯ ಮಾಡೋದಷ್ಟೇ ಇವ್ರಿಗೆ ಗೊತ್ತಿದೆ, ತಮ್ಮನ್ನು ತಾವು ವಂಚನೆಗೆ ಒಳಗಾಗ್ತೇವೆ ಅಂತಕ್ಕಂಥ ಅರಿವು ಅವ್ರಿಗಿಲ್ಲ. ಕಾರಣ ಏನಂತಂದ್ರೆ, ನಿಮಗ ಆ ಹುದ್ದೆಯಲ್ಲಿ ಕೂಡಿಸಿದವರು ನಮ್ಮ ಜನ, ದಾಂಡೇಲಿ ಜನ. ಆ ದಾಂಡೇಲಿ ಜನರ ಬಗ್ಗೆ ಕಾಳಜಿ ಇಲ್ಲಂತ ಜನಪ್ರತಿನಿಧಿಗಳು ನೀವ್ ಯಾಕಾದ್ರೂ ಜೀವಂತವಾಗಿದ್ದೀರಿ ಅಂತ ನನಗೆ ಅರ್ಥ ಇಲ್ಲ. ಇದ್ದು ಸತ್ತಂಗೆ ನೀವು ನಮ್ಮ ಲೆಕ್ಕಕ್ಕೆ. ಅಲ್ಲಿರ್ತಕ್ಕಂಥ ಸ್ಥಳೀಯ ಪತ್ರಕರ್ತರು ಕೂಡ ಇದು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿತ್ತು. ಸ್ಥಳೀಯ ಜನರ ಬಗ್ಗೆ ಅವರು ಕೂಡ ಕೊಟ್ಟಿಲ್ಲ. ಜನರ ಕಷ್ಟ ಕಾರ್ಪಣ್ಯಗಳು, ಸರ್ಕಾರದ ಯೋಜನೆಗಳು
ನಿರಂತರ ಜಾರಿಯಾಗಲಿಕ್ಕೆ ಬೆನ್ನೆಲುಬಾಗಿ ನಿಂತು ಸಾಮಾನ್ಯ ಜನರಿಗೆ ಒತ್ತು ಕೊಟ್ಟು ಸರ್ಕಾರದ ಯೋಜನೆಗಳನ್ನು ಬೆಳಕಿಗೆ ತರುವಂತ ಪ್ರಯತ್ನ ಸ್ಥಳೀಯ ಪತ್ರಕರ್ತರಿಗೆ ಮಾಡ್ಬೇಕಾಗಿತ್ತು. ಅವ್ರ್ಯಾಕೆ ಮಾಡಿಲ್ಲೋ ಬಿಟ್ಟಿಲ್ಲೋ ಅವ್ರಿಗೆ ಬಿಟ್ಟ ವಿಷಯ. ಮುಂದೆ ಅವರೇ ಉತ್ತರ ಕೊಡ್ಬೇಕಾ ಜನರಿಗೆ. ಅಲ್ಲಿ ಜನನು ನೀವೇನ್ ಮಾಡ್ಬೇಕಂದ್ರ ಅಲ್ಲಿ ಸ್ಥಳೀಯ ಪತ್ರಕರ್ತರು ಕಿವಿ ಹಿಂಡಿ ಕೇಳ್ಬೇಕು. ನಿಮ್ಗೆ ಅದು ಪವರ್ ಇದೆ, ಸ್ವಾತಂತ್ರ್ಯ ಹಾಕಿದೆ ನಿಮಗೆ. ಅವ್ರಿಗೆ ಬರೀಲಿಕ್ಕೆ ಸ್ವಾತಂತ್ರ್ಯ ಹಾಕಿ ಕೊಟ್ಟಿದಾರಲ್ಲ, ನಿಮಗೆ ಕೇಳಲಿಕ್ಕೂ ಅಷ್ಟೇ ಸ್ವಾತಂತ್ರ್ಯ ಹಾಕಿದೆ. ರಾಜಕಾರಣಿಗಳನ್ನು ಕೂಡ ನೀವು ಅಡ್ಡಾಗಿ ನಿಂತು ಕೇಳ್ಬೇಕು. ಅವ್ರ ಗಾಡಿ ಹೋಗ್ಬೇಕಾದ್ರೆ ಅಡ್ಡಾಗಿ ನಿಂತು ಕೇಳ್ಬೇಕು. ಅವ್ರ ಕಾರ್ ಗಾಡಿ ತರಬೇಕು. ಯಾಕಂದ್ರೆ ಪುಣ್ಯಾತ್ಮ 10 ವರ್ಷ ಬೇಕಾ ತಾಯಿ ಮನೆಗಳು ಕೊಡ್ಲಿಕ್ಕೆ ಅಂತೇಳಿ. ತಾಯಂದ್ರೆ ಇಷ್ಟೆಲ್ಲ ವಯೋವೃದ್ಧರು ಕೂಡ ಕೂತಿದ್ದಾರೆ ಇವತ್ತ. ಇದೆಲ್ಲ ಘಟನೆ ಕಂಡ್ರೆ ಇದೆಲ್ಲ ನೋಡಿ ಅವ್ರಿಗೆ ನಾಚಿಕೆ ಬರಬೇಕು ಜನಪ್ರತಿನಿಧಿಗಳಿಗೆ. ಪ್ರತಿ ವರ್ಷ ಎಲೆಕ್ಷನ್ ಬಂದಾಗ ಮಾತ್ರ ಮನೆ ಕಾಲು ಬೀಳ್ಕೊತು ಕರೆಯವರು, ನನಗೆ ಓಟ್ ಹಾಕ್ರಿ ಅಂತೇಳಿ. ಅದೇ ನಿಮಗೆ ಮನೆ ಕೊಡ್ತೇವೆ ಅಂತ ಯಾಕೆ ಮನೆ ಕೊಡಬಾರ್ದೇವ್ರು? 11 ವರ್ಷ ಬೇಕಾಗ್ಬೋದಾ ಅಷ್ಟು ಮನೆಗಳು ಮಂಜೂರಾಗ್ಲಿಕ್ಕೆ? ಯಾವ ಸ್ಥಿತಿಯಲ್ಲಿ ಮನೆಗಳು ತಯಾರಾಗಿ ನಿಂತೇವಂದ್ರೆ ಕೇವಲ ಇನ್ನು ಸ್ವಲ್ಪ ಹಣ ಮಂಜೂರು ಮಾಡಿ, ವಿಶೇಷ ಅನುದಾನ ಬಿಡುಗಡೆ ಮಾಡಿ, ಸುಣ್ಣ ಬಂಡ ಹಚ್ಚಿ ಸ್ಟೈಲ್ಸ್ ಕಲ್ಲಾಕ್ಬಿಟ್ರೆ ಮನೆಗಳು ಮಂಜೂರಾಗ್ಬಿಡ್ತಾವ. ಆ ಸ್ಥಿತಿಗೆ ಬಂದು ನಿಂತಿದೆ. ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿ 11 ವರ್ಷಗಳ ಕಾಲ ಆ ಮನೆಗಳು ಹಾಗೆ ಇಟ್ಟು ಮನೆಗಳ ಹಾಳಾಗೋ ಸ್ಥಿತಿಗೆ ನೀವೇ ಕಾರಣ. ಜನರ ಮನಸ್ಥಿತಿ ಹಾಳು ಮಾಡೋದು ನೀವೇ ಕಾರಣ. ಆ ಮನೆಗಳು ಹಾಳು ಮಾಡ್ಬೇಕಾದ್ರೆ ಮನೆ ಕಟ್ಟಿದ್ದಾರೆ ಯಾತಕ್ಕೆ? ಗುತ್ತಿಗೆದಾರರು, ನನಗನಿಸ್ತೈತಿ ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಮಂತ್ರಿಗಳು, ಸ್ಥಳೀಯ ಶಾಸಕರು ದುಡ್ಡು ಹೊಡೆಯುವ ತಂತ್ರ ಇದು ಅಂತ ನನಗನ್ನಿಸ್ತದೆ. ಬಹುಶಃ ಆ ಸಂಬಂಧಪಟ್ಟದ್ದು 100 ಕೋಟಿ ರೂಪಾಯಿ ಇವ್ರ ಬ್ಯಾಂಕಿಗೆ ಜಮಾ ಆಗಿರ್ಬೇಕು ಅಂತ ನನಗನ್ನಿಸ್ತು. ಇಷ್ಟೆಲ್ಲ ಅನ್ಯಾಯ ಕಂಡ್ರು ಕೂಡ ಸ್ಥಳೀಯ ಶಾಸಕರು ನಮ್ಮ ದೇಶಪಾಂಡೆ ಸಾಹೇಬರು ಬಹುಶಃ ಬಹಳ ಒತ್ತು ಕೊಟ್ಟು, ಇದು ಹಿರಿಯರಾಗಿರುವುದರಿಂದ, ಬಹಳ ಹಿರಿಯ ರಾಜಕಾರಣಿಗಳು ನೀವೆಲ್ಲ ಅನುಭವಸ್ಥರು, ನಮ್ಮಂತ ಸಣ್ಣ ವಯಸ್ಸಿನವ್ರ ಕಡೆ ಏಳಿಸ್ಕೊಳ್ಳುವಂತ ವಿಚಾರ ನಿಮ್ಮಲ್ಲಿ ಇರಬಾರ್ದು. ಬಹುಶಃ ಈ ಮಾಡುವಂತ ಏನು ನಮ್ಮ ಅಕ್ರಮ್ ಖಾನ್ ಸಾಹೇಬ್ರ ನೇತೃತ್ವದಲ್ಲಿ, ಅಶೋಕ್ ಪಾಟೀಲ್ ನೇತೃತ್ವದಲ್ಲಿ ನಿರಂತರ ತಾಯಂದಿರ ಬಳಗ ಕಟ್ಟಿಕೊಂಡು ಇವತ್ತಿನ ದಿವಸ ನಮ್ಮ ಹಿರಿಯ ಪತ್ರಕರ್ತರಾದಂತ ಡಾಕ್ಟರ್ SS ಪಾಟೀಲ್ ಸರ್, ವಿಶ್ವದರ್ಶನ ಪತ್ರಿಕೆಯ ಸಂಪಾದಕರು, ಹಾಗೂ ಇನ್ನೋರ್ವ ಪತ್ರಕರ್ತರು ಹಿರಿಯರು ಬಸವರಾಜ್ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಏನ ಈ ಹೋರಾಟವನ್ನು ಹಾಕೊಂಡೈತಿ. ಇವತ್ತಿನ ದಿವಸ ಬಡವರು, ನಿರ್ಗತಿಕರು, ಮನಿ ಇಲ್ಲದೆ ಸಾಕಷ್ಟು ಸಲ ಅಡ್ಡಾಡಿ ತಮ್ಮ ಪಾದರಕ್ಷೆಗಳನ್ನ ಹರಿದುಕೊಂಡು ಇವತ್ತು ತಲೆ ಮೇಲೆ ಪಾದರಕ್ಷೆಯನ್ನು ಇಟ್ಟುಕೊಂಡು ವಿನೂತನವಾಗಿ ಹೋರಾಟವನ್ನ ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಾವು ಪತ್ರಕರ್ತರಾಗಿ ಧಾರವಾಡ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾಗಿ ನನ್ನ ಪರವಾಗಿ ಹಾಗೂ ನಮ್ಮ ಇಡೀ ಪತ್ರಕರ್ತರ ಸಂಘಟನೆ ವತಿಯಿಂದ ನಾವು ಈ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಗೆ ನಾವು ಬೆಂಬಲವನ್ನು ನೀಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಆದಷ್ಟು ಬೇಗ ನ್ಯಾಯವನ್ನು ಕೊಡಿಸುವಂತ ಕೆಲಸ ಮಾಡಬೇಕು. ಯಾಕಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡಬಾರದು. ಹಾಗಾಗಿ ಇವತ್ತಿನ ದಿವಸ ಈ ಏನು ಹೋರಾಟ ಹಾಕೊಂಡಿದಾರ, ಇವತ್ತ ನ್ಯಾಯ ಸಿಗಬೇಕು. ಆದಷ್ಟು ಬೇಗ ಇದಕ್ಕೆ ನ್ಯಾಯ ಸಿಗುವಂತ ಕೆಲಸ ಮಾಡ್ಬೇಕಂತೇಳಿ ನಾನು ಈ ಪೂರ್ವಕ ತಮ್ಮ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನಮ್ಮ ಮಿತ್ರರಾದಂತ ಪಾಟೀಲ್ರು ಮತ್ತು ಬಸವರಾಜ್ ಅವರು ವಿವರಣೆಯನ್ನ ಎಲ್ಲ ಕೊಟ್ಟಿದ್ದಾರೆ. ಈ ಒಂದು ಏನು ನಮ್ಮ ಬೇಡಿಕೆ ಇದೆ ದಾಂಡೇಲಿ ತಾಲೂಕಿದೆ, ಆಗಿನೂ ಕೂಡ ದಾಂಡೇಲಿ ತಾಲೂಕಿನಲ್ಲಿ ಬರ್ಬೇಕಾದಂತ ಇಲಾಖೆಗಳು ಬಂದಿಲ್ಲ ಮತ್ತು G+ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಅದೇ ವಿಷಯ ನಾ ಹೇಳುವುದಿಲ್ಲ. ಆ ಒಂದು ಕೆಲಸವನ್ನ ಆದಷ್ಟು ಶೀಘ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಕೂಡಲೇ ಇವತ್ತು ಅಥವಾ ನಾಳೆ 2-3 ದಿನದಲ್ಲಿ ಒಂದು ಜಿಲ್ಲಾ ಮಟ್ಟದ, ಎಸ್ಪೆಷಲಿ ದಾಂಡೇಲಿ ತಾಲೂಕಿನಲ್ಲಿ ಇರುವಂತಹ ಹಗರಣಗಳು, ಈ G+2 ಆಗ್ಲಿ, ಸ್ಲಮ್ ಬೋರ್ಡ್ ಆಗ್ಲಿ, ಅಲ್ಲಿ ನಡೀತಿರುವ ಅತಿಕ್ರಮಣಗಳ ಬಗ್ಗೆ ಕೂಡಲೇ ಸಭೆ ಕರೆದು ನಿವೇಶನಗಳು ಇತ್ಯರ್ಥಪಡಿಸಬೇಕಂತ ಆಗ್ರಹಿಸ್ತಾ ಇದ್ದೇನೆ. ನಾವು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇನೆ. ಈಗ ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಇದೆ, ನೀವೇ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿ ಇದ್ರಿ. ಈ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಒಂದು ಹಗರಣಗಳ ತಾಲೂಕು ಅಂದ್ರೆ ಅದು ದಾಂಡೇಲಿ ತಾಲೂಕು ಆಗಿದೆ. ಅಲ್ಲಿ ಸುಮಾರು 9 ಬಾರಿ RV ದೇಶಪಾಂಡೆ ಅವರಿಗೆ ನಾವು ಆರಿಸಿದ್ದೇವೆ.
ಈಗ ಉಸ್ತುವಾರಿ ಮಂತ್ರಿ ಮಂಗಳವ್ ಇದ್ದಾರೆ. ಇವ್ರಿಗೆಲ್ಲ ಒಂದು ಋಣ ತೀರಿಸುವಂತ ಸಮಯ ಬಂದಿದೆ. ದಾಂಡೇಲಿಯಲ್ಲಿ ಜನರು ಓಟ್ ಹಾಕಿ ಗೆಲ್ಸಿದ್ದಾರೆ. ಅವ್ರು ಇವತ್ತಿಗೆ ನೋಡ್ರೆ G+2 ಅಲ್ಲಿ ಸ್ವತಃ 50,000 ಲಕ್ಷ ಗಂಟಲೆ ತಮ್ಮ ಬಂಗಾರಗಳನ್ನೆಲ್ಲ ಒತ್ತೆ ಇಟ್ಟು ಸಾಲ ಸುಂಟ ಮಾಡಿ ಇವತ್ತು G+ಗೆ ಮನೆ ತಗೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ. ಆದ್ರೆ ಬಂಧುಗಳೇ, ನಿಮಗೆ ಒಂದು ಮಾಹಿತಿ ತರ್ತಾ ಇದ್ದೇನೆ. ದಾಂಡೇಲಿಯಲ್ಲಿ 31 ವಾರ್ಡ್ಗಳಲ್ಲಿ ಸುಮಾರು 5 ಗುಂಟೆಯ ಒಂದೊಂದು ಕಟ್ಟಡಗಳು 2 ವರ್ಷದಲ್ಲಿ ಆಗಿ ಅವರವರಿಗೆ ಹಸ್ತಾಂತರ ಆಗಿದೆ. ಆ ಭೂಮಿಗಳಿಗೆ ಯಾವುದೇ ರೀತಿಯ ಸರ್ಕಾರದ ಒಪ್ಪಿಗೆ ಇಲ್ಲ, ಟೌನ್ ಪ್ಲಾನಿಂಗ್ ಅಪ್ರೂವಲ್ ಇಲ್ಲ, ಟ್ಯಾಕ್ಸ್ ಇಲ್ಲ, ಏನಿಲ್ಲ. ಸುಮಾರು ಒಂದು 70-80 ಕೋಟಿ ರೂಪಾಯಿ ಅಲ್ಲಿ ಇದ್ದಂತ ಒಂದು ಸಂಸ್ಥೆ ಹಂಚಿದ್ರು. ಕೇವಲ 2 ವರ್ಷದಲ್ಲಿ ಅಲ್ಲಿ ಭೂಮಿಗೆ ದಾಖಲೆ ಇರದೇ ಇದ್ದಾಗಲೂ ಆ ಕಟ್ಟಡಗಳು ಇವತ್ತು ಹಸ್ತಾಂತರ ಆಗಿ ಅದು ಆ ಫಲಾನುಭವಿಗಳು ಅನುಭವಿಸ್ತಾ ಇದ್ದಾರೆ. ನನ್ನ ಮಟ್ಟಿಗೆ ಕರ್ನಾಟಕ ಅಲ್ಲ, ಇಡೀ ಭಾರತದಲ್ಲೇ ಇಂಥ ಒಂದು ಹಗರಣ ಕಾಣ್ಲಿಕ್ಕಿಲ್ಲ. ಬಂಧುಗಳೇ, ಇದು ಬಿಟ್ಟು ಸುಮಾರು 200 ಕೋಟಿಯ ಸ್ಲಮ್ ಬೋರ್ಡಿನ ಹಗರಣ ಇದೆ. 99 ಲೀಸ್ 2001ರಲ್ಲಿ ಸರ್ಕಾರದಿಂದ ಒಂದು ಆದೇಶ ಆಗಿದೆ, ಗೆಜೆಟ್ ಆಗಿದೆ. ಏನಂತ ಹೇಳಿದ್ರೆ 30,000ಗೆ ಖಂಡಿತ ಕ್ರಯ ಆಗ್ಬೇಕಂತ ಹೇಳಿ ಒಂದು ಆದೇಶ ಆಗಿದೆ. ಅದನ್ನು ಒಬ್ಬ ದಾಂಡೇಲಿಯ RI ಸಿದ್ದರಾಮಯ್ಯ ಸರ್ಕಾರದ ಒಂದು ಕ್ಯಾಬಿನೆಟ್ ಲೆವೆಲ್ ಆದಂತ ಒಂದು ನಿರ್ಣಯವನ್ನು ದಾಂಡೇಲಿ ಒಬ್ಬ RI ನಿಲ್ಲಿಸಿದ್ದಾನೆ. ಇದು ನಗುವಂತ ವಿಷಯ ಆಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಈ ಒಂದು ಹಗರಣಗಳ ಪಟ್ಟಿ ಮಾಡ್ಲಿಕ್ಕೆ ಹೋದ್ರೆ ಬಹಳ ಇದೆ. ಅದಕ್ಕೋಸ್ಕರ ಕೂಡಲೇ ಒಂದು ಸಭೆ ಕರೆದು ಜಿಲ್ಲಾ ಮಟ್ಟದಲ್ಲಿ ದಾಂಡೇಲಿಯಲ್ಲೇ ಕರೆದ್ರೆ ಒಳ್ಳೇದಾಗ್ತದೆ. ಯಾಕಂತ ಹೇಳಿದ್ರೆ ನಾವೀಗ ಎಲ್ಲ 500, 1,000, 2,000 ರೂಪಾಯಿ ಒಬ್ಬೊಬ್ಬರಿಗೆ ಖರ್ಚಿದೆ. ಎಲ್ಲ ದುಡ್ದು ತಿನ್ನುವಂತ ಜನರಿದ್ದಾರೆ, ಎಲ್ಲ ಕೆಲ್ಸಕ್ಕೆ ಹೋಗೋರಿದ್ದಾರೆ. ಇವತ್ತು ಒಂದು ದಿವಸದ ಕೆಲಸನೂ ಹೋಯ್ತು, ಕೈಯಿಂದ ಒಂದು 1,000, 2,000 ರೂಪಾಯಿ ಹೋಯ್ತು. ಅದಕ್ಕೆ ಜಿಲ್ಲಾಡಳಿತಕ್ಕೆ ದಾಂಡೇಲಿಯಲ್ಲೇ ಇದ್ರ ಬಗ್ಗೆ ಸಭೆ ಕರೆದು ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಂತೇಳಿ ಆಗ್ರಹಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಮತ್ತ ನಮಗ ಮನಿನ ಕೊಟ್ಟಿಲ್ಲ, ಏನಿಲ್ಲ. ಮತ್ ನಾವ್ ಇರುದು ಮತ್ತೆ ಏನ್ ಮಾಡುದು ನಾವು? ಇಲ್ರ ನಿಮ್ಗ ಅದನ್ನ ಆಗಂಗಿಲ್ಲ ಅಂದ್ರೆ ಇಷ್ಟ ಕೊಟ್ರಿ ನಮ್ಗ ಸಾಯಿಸಿ ಬಿಡ್ರಿ. ಅದರ ಒಂದ್ ಆಯ್ತು ನೋಡ್ರಿ. ಬೇಕ ನಮ್ಗ ನ್ಯಾಯ ಬೇಕನ್ನ ನಾವ್ ಈಗ ಅಲ್ಲಿಂದ ಇಲ್ಲಿಗೆ ಬಂದಿವಿ. ಇದು ಲಾಸ್ಟ್ ನಮ್ಗೆ ಇದು ಆಗಂಗಿಲ್ಲ ಅನ್ನೋ ಇಷ್ಟ ತಂದು ಕೊಟ್ಟು ಬಿಡ್ರಿ, ಗಪ್ಪ ಹೋಗ್ಬಿಟ್ಟಿವಿ. ಯಾರಿದ ಬೋಟ್ಲು ಸಿಗಂಗಿಲ್ಲ, ಏನು ಸಿಗಂಗಿಲ್ಲ. ನಾವ್ ಹೋಗಿ ಆ ಕಟ್ಟಾಗ ಮಾಡಿ ಆತ್ ನೋಡ್ರಿ. ನಮ್ಗೆ ನಾವ್ ದುಡ್ತಿಲ್ಲ, ನಾವ್ ಬಿಟ್ಟಿ ಮಾಡೋನು. ನಮ್ಗೆ ಇದೆಲ್ಲ ಕಿಮ್ಮತ್ತಿಲ್ಲ. ನಾವ್ ಬಡವ್ರಿದ್ರೆ ನಾವ್ ರೋಡ್ದಾಗ ಇದು ಮಾಡ್ಕೊಂಡು ಇಷ್ಟ ಬಿಡ್ತೀವಿ ನಾವ. ಕೂಲಿ ಕೆಲಸ ಮಾಡೋಣ. ಇವತ್ತು ಕೆಲಸ ಇಲ್ಲ ಅಂದ್ರೆ ನಮ್ಗೆ ಕೆಲಸ ಇಲ್ಲ ಇಲ್ಲೇ. ಅಂತ ಕೂಡ ನಾವು ಇಲ್ಲಿ ಪಾರ್ಟಿ ಮನೆಗಳು ನಮ್ಗಿಲ್ಲ ಅಂತ ನಾವ್ ಇಲ್ಲಿ ಬಂದೆ. ನಮ್ಗೆ ಎದು ಬೇಕು, ನಮ್ಗೆ ಏನಿದೆ ನಮ್ಮ ಫೈಸ್ಲಾ ಆಗಬೇಕು. ಇದ ಈಸಾ ಕಂಡ ಕೊಟ್ಟು ಬಿಡ್ರಿ. ಈಸಾ ತಂದು ಕೊಡ್ರಿ. ಇಲ್ಲ ಸಂಗೀತ ಕಾಯ್ತಾವ್ ನಾವು. ಮಕ್ಕಳು ಏನ್ ಮಾಡೋದು ನಾವು? ಒಂದಿನ ಸಾವಿಲ್ಲ, 2 ದಿನ ಸಾವಿಲ್ಲ. ಇದು 24 ವರ್ಷ ಆಯ್ತು. ಇದ ನಮೂನೆ ಅಡ್ಡಾಡಾಗುತ್ತ ನಾವು. ಇದ ನಮೂನೆ ಅಡ್ಡಾಡಾಗುತ್ತ. ನಮ್ಗೆ ನ್ಯಾಯ ಬೇಕಂದ್ರೆ ಬೇಕೇ ಬೇಕು. ಬೇಕೇ ಬೇಕು ನಮ್ ನ್ಯಾಯ. ಬೇಕಂದ್ರೆ ಬೇಕು ನಮ್ ನ್ಯಾಯ. ಯಾಕ್ರಿ ನಮ್ಗೆ ಹಾಕಿಲ್ಲ? ಹಳೆ ಮಂದಿಗೆ ಎಲ್ಲಾರು ಸಿಕ್ತ, ನಮ್ಗೆ ಹಾಕಿಲ್ಲ. ನಾವೇನ್ ಪಾಪ ಮಾಡ್ಯಾರು? ನಾವ್ ಕೂಲಿ ಮಾಡಿ ಇವತ್ತು ಕೆಲ್ಸ ಇಲ್ಲ ನಮ್ದ. ನಾವು ಕೂಲಿ ರೊಕ್ಕ ಹಾಕಿ ನಾವ್ ಇಲ್ಲೇ ಮಟ್ಟ ಬಂದೇವ, ಕಾರವಾರ ಮಟ್ಟ ಬಂದೇವ. ಈ ಕೆಲ್ಸ ಆಗೇ ಬೇಕು. ಇಲ್ಲಂದ್ರೆ ನಮ್ ಚಾವಿ ಹೊಡೀರಿ, ನಮ್ಮ ಮನೆ ಕೊಡ್ರಿ. ಏನಾಗಿದಾಗ್ಲಿ ನಾವ್ ಮುಂದ್ ನೋಡ್ತೇವ. ಹೋರಾಟದಲ್ಲಿ ಜನರು ಬಹಳ ಕಷ್ಟಪಟ್ಟು ಇಲ್ಲಿ ದಾಂಡೇಲಿಯಿಂದ ಕಾರವಾರಕ್ಕೆ ಬಂದಿದ್ದಾರೆ. ಅವ್ರ ಊಟ ಇಲ್ಲ, ಏನಿಲ್ಲ. ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದು ಈ ಕಡೆ ಎಲ್ಲ ಇದ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಈಗ ಹೋರಾಟದಲ್ಲಿ ಮನೆಗಳು G+2 ಮನೆ, ಎಷ್ಟೊಂದ ಮನೆಗಳು ಎಲ್ಲ ಕಟ್ಟಿದ್ದಾರೆ. ಆದ್ರೆ ಅದು ಮನೆಯನ್ನ ಚೆನ್ನಾಗಿ ಜನರಿಗೆ ವಾಪಸ್ಲಿಕ್ಕೆ ಕೊಟ್ಟಿದ್ರೆ ಎಷ್ಟೋ ಜನರು ನೆನ್ಸ್ಕೊಂಡು ಇದ್ ಮಾಡ್ತಾರೆ. ಸುಮ್ನೆ ಹಾಳು ಬಿದ್ದು ಹಾಳಾಗಿ ಹೋಗ್ತಾ ಇದಾವೆ ಮನೆಗಳು. ಆ ಮನೆಯನ್ನ ಯಾರು ಇದ್ ಮಾಡ್ತಾ ಇಲ್ಲ. ಹಳಿಯಾಳದಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಇದ್ ಮಾಡ್ತಾರೆ. ಬೇರೆ ಡಿಸ್ಟ್ರಿಕ್ಟ್, ನಮ್ ತಾಲೂಕಿನಲ್ಲಿ ಯಾರು ಅಷ್ಟು ಕೇರ್ ತಗೋತಾ ಇಲ್ಲ. ಚೆನ್ನಾಗಿ ಮನೆಗಳು ಕಟ್ಟಿದ್ದಾರೆ. ಆದ್ರೆ ಇವು ಜನರಿಗೆ ಉಪಯೋಗಿಸ್ ಮಾಡ್ಲಿಕ್ಕೆ ಅವೆಲ್ಲ ಬಿದ್ದು ಹೋಗ್ತಾ ಇದಾವೆ. ಈಗ ಇನ್ನು ಮಳೆ ಬಂದ್ರೆ ಮತ್ತೆ ಸ್ವಲ್ಪ ಬಿದ್ದು ಹೋಗ್ತವೆ. ಅಂತ ಮನೆಗಳು ಇದ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ವಾಪಸ್ಲಿಕ್ಕೆ ಆ ಮನೆಗಳನ್ನ G+2 ಮನೆ ಹಾಗೂ ಅವ್ರಿಗೆ ಬೇಕಾದಂತ ಆಶ್ರಯ ಯೋಜನೆ ಜಾಗಗಳು ಅವ್ರಿಗೆ ಬೇಕಾಗ್ತದೆ.